ಎಲ್ಲರಿಗೂ ನಮಸ್ಕಾರ. ಅಮ್ಮ, ಎಷ್ಟೋ ವರ್ಷದಿಂದ ಈ ನೋವಿದೆ. ಎದೆ ತುಂಬ ಭಾರ ಆಗುತ್ತೆ. ಡಾಕ್ಟ್ರ್ ಹತ್ರ ಹೋದರೆ ಸ್ಕ್ಯಾನ್ ಮಾಡಿಸಿ ಅಂತಾರೆ. ಸ್ಕ್ಯಾನ್ ಮಾಡಿಸಿದ್ರೆ ಏನೂ ಇಲ್ಲ ಅಂತಾರೆ. ಇದೆಲ್ಲ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ವೇ? ಈ ಸಮಸ್ಯೆ ನಿಮ್ಮಲ್ಲೂ ಇದ್ದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಎದೆ ಭಾರ ಅಥವಾ ಎದೆ ನೋವು ಫಿಸಿಕಲಿ ಪೇನಿಂದನೇ ಕಾಣಿಸ್ಕೊಬೇಕಂತ ಏನಿಲ್ಲ, ಅಥವಾ ಗ್ಯಾಸ್ಟ್ರಿಕ್ ಆಗಿ ನೋವು ಬರಬೇಕಂತ ಏನಿಲ್ಲ. ಇದು ಎಮೋಷನ್ಸಿಂದನೂ ಬರ್ಬೋದು. ನಿಮ್ಮ ನೋವನ್ನು, ನಿಮ್ಮ ದುಃಖನ ಆಚೆ ಹಾಕಲಿಲ್ಲ ಅಂದರೆ ಈ ನೋವು ಬಹಳಷ್ಟು ದಿನಗಳಿಂದ ನಿಮ್ಮ ಎದೆ ಹತ್ರ ಹಾಗೇ ಇರುತ್ತೆ. ನಿಮ್ಮ ಎದೆಗೆ ಕನೆಕ್ಟ್ ಆಗಿರುವಂಥ ಚಕ್ರ ಹಾರ್ಟ್ ಚಕ್ರ. ಹಾರ್ಟ್ ಚಕ್ರಗೆ ಕನೆಕ್ಟ್ ಆಗಿರುವಂಥ ಬಾಡಿ ಪಾರ್ಟ್ಸ್ ಕೈ ಕೂಡ ಆಗಿರೋದ್ರಿಂದ ನಿಮ್ಮ ಕೈ ಕೂಡ ನೋವ್ಬೋದು. ಈ ಎದೆ ಭಾರ ಯಾಕೆ ಬರುತ್ತೆ ಅಂದರೆ, ನಿಮಗೆ ಯಾರಿಂದಾದರೂ ನೋವಾಗಿರುತ್ತೆ, ಅಥವಾ ಸಂದರ್ಭಗಳಿಂದ ನೋವಾಗಿರುತ್ತೆ, ಅಥವಾ ನಿಮ್ಮ ಕುಟುಂಬದವರೇ ಆಗಿರಲಿ, ನಿಮ್ಮ ಸ್ನೇಹಿತರೇ ಆಗಿರಲಿ, ಯಾರಾದರೂ ಆಗಿರ್ಬೋದು, ಅವರಿಂದ ನಿಮ್ಗೆ ತುಂಬ ನೋವಾಗಿರುತ್ತೆ. ಅದನ್ನು ನೀವು ಮನಸ್ಸಲ್ಲೇ ಇಟ್ಕೊಂಡಿರ್ತೀರ, ಅವ್ರ ಮೇಲೆ ದ್ವೇಷ ಸಾಧಿಸ್ತೀರ, ಕೋಪ ಮಾಡ್ಕೊಂಡಿರ್ತೀರ. ಆ ನೋವನ್ನ ನೀವು ಯಾವಾಗಲೂ ನೆನಪು ಮಾಡ್ಕೊತೀರಾ. ಅದು ನೆನಪಾದಾಗೆಲ್ಲ ನಿಮ್ಮ ನೋವು ಜಾಸ್ತಿ ಆಗುತ್ತೆ. ಇನ್ನೊಂದು, ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅಥವಾ ಭೂಮಿ ಮೇಲೇನೆ ಇಲ್ಲ ಅಂದರೆ ಆ ಎಮೋಷನ್ನ, ಆ ಅಳುನ ಅಲ್ಲೇ ನೀವು ಆಚೆ ಹಾಕಿರೋದಿಲ್ಲ. ಅದನ್ನೇ ಗಟ್ಟಿಯಾಗಿ ಮನಸ್ಸಲ್ಲಿ ಇಟ್ಕೊಂಡಿರ್ತೀರ. ಇದು ತುಂಬ ಗಂಡಸರು ಮಾಡುವಂಥ ತಪ್ಪು. ಹೆಂಗಸರ ಥರ ಎಮೋಷನ್ಸ್ನ ಆಚೆ ಹಾಕೋದಿಲ್ಲ. ಅದಕ್ಕಾಗಿ ಆ ಎಮೋಷನ್ಸ್, ಆ ಕೋಪ, ಆ ನೋವು ಎಲ್ಲ ಬಿಗಿ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ನಾನು ಹೇಳೋದು, ನಿಮಗೆ ಅಳು ಬಂದರೆ ಅಳಿ, ನಗಬೇಕಂದ್ರೆ ನಗಿರಿ. ಯಾರಿಗಾದ್ರೂ ಕೋಪದಿಂದ ಏನಾದರೂ ಹೇಳಬೇಕಂದ್ರೆ ಸರಿಯಾದ ರೀತಿಯಲ್ಲಿ ಹೇಳಿ, ಮನಸ್ಸಲ್ಲೇ ಇಟ್ಕೊಂಡು ಕೊರಗೋದು ಬೇಡ. ಹಾಗೆ ಯಾರನ್ನಾದರೂ ಕಳ್ಕೊಂಡಾಗ ಆ ಎಮೋಷನ್ಸ್ನ ಆಚೆ ಹಾಕಿ. ಅಳೋದ್ರಿಂದ ಏನು ತಪ್ಪಿಲ್ಲ. ನಿಮ್ಮ ಎದೆ ಇನ್ನೂ ನಿರಾಳ ಆಗುತ್ತೆ ಹೊರತು ಭಾರ ಆಗೋದಿಲ್ಲ ಅಲ್ವಾ? ನೀವು ದ್ವೇಷನ ಸಾಧಿಸ್ತಾ ಕೊರಗ್ತಾನೆ ಇದ್ದರೆ ನಿಮ್ಮ ನೋವು ಜಾಸ್ತಿ ಆಗುತ್ತೆ. ನಿಮ್ಮ ಶತ್ರುಗಳನ್ನೂ ನೀವು ಕ್ಷಮಿಸಲೇಬೇಕಾಗುತ್ತೆ. ಯಾಕಂದರೆ ನೀವು ನಿಮ್ಮ ನೋವಿಂದ ಆಚೆ ಬರಬೇಕು. ನಿಮ್ಮ ಶತ್ರುಗಳ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೆ ಅವ್ರಿಗೆ ನೋವಾಗಲ್ಲ. ನೋವಾಗೋದು ಯಾರಿಗೆ? ನಿಮಗೆ. ದಯವಿಟ್ಟು ಯಾರೇ ಏನೇ ನೋವು ಕೊಟ್ಟಿದ್ರು ಅವ್ರನ್ನ ಕ್ಷಮಿಸಿ. ಹಾಗಂತ ಅವ್ರ ಹತ್ರ ಹೋಗಿ ಮಾತಾಡಬೇಕಂತಿಲ್ಲ. ನಿಮ್ಮ ಮನಸ್ಸನ್ನು ನಿರಾಳ ಮಾಡಿ, ಆಗ ನೀವು ಚೆನ್ನಾಗಿರ್ತೀರ. ನಿಮಗೆ ನಾನು ಹೇಳಿದ ಅರ್ಥ ಆಯಿತು ಅಂದರೆ ಈಗಲೇ ಯೋಚನೆ ಮಾಡಿ, ನಿಮಗೆ ಯಾವ ನೋವು ಜಾಸ್ತಿ ಭಾರ ಆಗ್ತಿದೆ ಅಂತ. ಹಾಗೆ ಯಾರಿಂದ ನೋವಾಗಿತ್ತು ಅವ್ರನ್ನ ಕ್ಷಮಿಸಿ. ಏನು ಭಾರ ಆಗಿತ್ತು ಆ ನೋವನ್ನು ಆಚೆ ಹಾಕಿ. ಆಗ ಎಲ್ಲನೂ ಸರಿ ಹೋಗುತ್ತೆ. ಧನ್ಯವಾದ.